ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಖ್ಯಾತ ಪತ್ರಕರ್ತರು, ಬರಹಗಾರರು ಹಾಗೆ ಆಕ್ಟರ್ ಕೂಡ ಆಗಿದ್ದಂಥವರು ರವಿ ಬೆಳಗೆರೆ ಅವರು ನಿಧನ ಹೊಂದಿದ್ದಾರೆ. ನಿನ್ನೆ ತಡರಾತ್ರಿ ನಿಧನ ಹೊಂದಿರುವಂಥದ್ದು. ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ್ದಾರೆ. ತಮ್ಮ ಬರವಣಿಗೆಯ ಮುಖಾಂತರನೇ ದೊಡ್ಡ ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡಿಕೊಂಡಂಥವರು ರವಿ ಬೆಳಗೆರೆ ಅವರು ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ರವಿ ಬೆಳಗೆರೆ ಅವರು. ಹಾಯ್ ಬೆಂಗಳೂರು ಕಚೇರಿಯಲ್ಲಿ ನಿಧನ ಹೊಂದಿರುವಂಥದ್ದು. ನಿನ್ನೆ ತಡರಾತ್ರಿ 12 ಗಂಟೆ ಸುಮಾರಿಗೆ ಹೃದಯಾಘಾತವಾಗಿದೆ ರವಿ ಬೆಳಗೆರೆ ಅವರಿಗೆ. ಪದ್ಮನಾಭನಗರದಲ್ಲಿರುವಂಥ ಪತ್ರಿಕೆಯ ಕಚೇರಿ ಕರಿಷ್ಮಾ ಹಿಲ್ಸ್ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಈಗ ಇರಿಸಲಾಗಿರುವಂಥದ್ದು. ಕನಕಪುರ ರಸ್ತೆಯಲ್ಲಿರುವಂಥ ಕರಿಷ್ಮಾ ಹಿಲ್ಸ್ ಈ ಒಂದು ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಈಗ ಇದೆ. ಬೆಳಗ್ಗೆ 9 ಗಂಟೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರಾರ್ಥನಾ ಶಾಲೆಯ ಮೈದಾನದಲ್ಲಿ ಅಂತಿಮ ದರ್ಶನವನ್ನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಪತ್ನಿ 4 ಮಕ್ಕಳನ್ನ ಅಗಲಿದ್ದಾರೆ ರವಿ ಬೆಳಗೆರೆ ಅವರು. 2 ಪತ್ನಿಯರು 4 ಮಕ್ಕಳನ್ನ ಅಗಲಿದ್ದಾರೆ ರವಿ ಬೆಳಗೆರೆ ಅವರು. ಬೆಂಗಳೂರಲ್ಲಿ ರವಿ ಬೆಳಗೆರೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಾರ್ಥನಾ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರದ್ದೇ ಶಾಲೆ ಅದು, ಪ್ರಾರ್ಥನಾ ಶಾಲೆ. ಆ ಒಂದು ಶಾಲೆಯ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮೊದಲ ಪತ್ನಿಗೆ 2 ಪುತ್ರಿಯರು, 2ನೇ ಪತ್ನಿಗೆ 1 ಮಗನಿದ್ದಾನೆ. ಸೊ ರವಿ ಬೆಳಗೆರೆ ಅವರು ನಿಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸಾಕಷ್ಟು ಜನ ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಂಥವರು ರವಿ ಬೆಳಗೆರೆ ಅವರು. ಆಯ್ ಬೆಂಗಳೂರು ಆ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದಂಥವರು ರವಿ ಬೆಳಗೆರೆ ಅವರು. ಓ ಮನಸ್ಸೆ ಆ ಒಂದು ಪತ್ರಿಕೆ ಕೂಡ ಇತ್ತು ರವಿ ಬೆಳಗೆರೆ ಅವರದ್ದು. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. 70 ಪುಸ್ತಕಗಳನ್ನು ಬರೆದಿದ್ದಾರೆ. 70ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ ರವಿ ಬೆಳಗೆರೆ ಅವರು. ಅವರ ಪ್ರತಿಯೊಂದು ಪುಸ್ತಕನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇತ್ತು. ಎಂಟು ಗಂಟೆಗೆ ಪ್ರಾರ್ಥನಾ ಶಾಲೆ ಆವರಣಕ್ಕೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗುತ್ತೆ. ಅಭಿಮಾನಿಗಳು, ಸ್ನೇಹಿತರು, ಆಪ್ತರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. 8 ಗಂಟೆಗೆ ಪ್ರಾರ್ಥನಾ ಶಾಲೆ ಆವರಣಕ್ಕೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗುತ್ತೆ. ಇಂದು ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇಂದು ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಬ್ರಾಹ್ಮಣ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ರವಿ ಬೆಳಗೆರೆಯವರದ್ದು. ಅವರ ಪುತ್ರ ಇದರ ಬಗ್ಗೆ ಮಾತನಾಡಿದ್ದಾರೆ. 8 ಗಂಟೆ ಸುಮಾರಿಗೆ ಪ್ರಾರ್ಥನಾ ಶಾಲೆಯ ಆವರಣಕ್ಕೆ ಅವರ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಕಾಲು 12:20 ಸಮಯದಲ್ಲಿ ಅವರ ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೇಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು. ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ಈ ಕುರಿತಂತೆ ಮಾತಾಡಲಿಕ್ಕೆ ಹಿರಿಯ ನಟರಾಗಿರುವಂತ ಜೈ ಜಗದೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಜಕ್ಕೂ ಈ ಬೆಳಗ್ಗೆನೆ ಈ ವಿಚಾರ ಕೇಳಿದ್ರೆ ಎಂಥವ್ರಿಗಾದ್ರೂ ಕೂಡ ನೋವಾಗುತ್ತೆ. ಈ ರೀತಿಯಾಗಿ ಆಗ್ಬಾರ್ದಿತ್ತು ಅನ್ಕೊಳ್ತಾರೆ. ಆದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ವಿಧಿಯಾಟ. ಏನ್ ಹೇಳ್ತೀರಾ ಸರ್? ಏನ್ ಹೇಳಲಿಕ್ಕೆ ಬಯಸ್ತೀರಾ? ಏನೋ ಗೊತ್ತಿಲ್ಲ ಸರ್. 2020ನೇ ಇಸ್ವಿ ಬಹಳ ಕ್ರೂರ, ಕಠೋರವಾದ ವರ್ಷ ಅಂತ ಹೇಳಬೇಕಾಗುತ್ತೆ. ಬಹಳಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಈ ವರ್ಷದಲ್ಲಿ ಕಳ್ಕೊಂಡಿದೀವಿ. ಹೌದು. ಅದರಲ್ಲೂ ರವಿ ಬೆಳಗೆರೆ ಅಂತ ಮೇಧಾವಿ, ನೇರ, ನಿಷ್ಠೂರವಾಗಿ ಮಾತಾಡ್ತಿದ್ದಂತ ಒಂದು ಮಹಾನ್ ವ್ಯಕ್ತಿ, ಮಹಾನ್ ಬರಹಗಾರ. ನಾನು ಅವರ ಬರವಣಿಗೆಯಿಂದ ನಾನು ಅವ್ರ ಫ್ಯಾನ್ ಆದೆ. ಏನ್ ವಿಷಯ ಹೇಳ್ಬೇಕಾದ್ರೂ ನೇರವಾಗಿ ಹೇಳ್ಬಿಡೋರು, ಮುಖದ ಮೇಲೆ ಹೊಡೆದಿರ್ತಾರನ್ನ ಹೇಳೋರು. ಅದ್ರಲ್ಲಿ ಬಹಳಷ್ಟು ಸತ್ಯನೇ ಇರ್ತಾ ಇತ್ತು. ಯಾವ ರಾಜಕಾರಣಿ ಆಗ್ಲಿ, ಯಾವ ಅಧಿಕಾರಿಗಳಾಗ್ಲಿ, ಯಾರ ಬಗ್ಗೆನಾದ್ರೂ ಹೇಳ್ಬೇಕಾದನ್ನ, ಬರಿಬೇಕಾದನ್ನ ನೇರವಾಗಿ ಬರಿತಾ ಇದ್ರು. ನನ್ಗೆ ಅವರ ಒಡನಾಟ ತುಂಬಾ ಹತ್ತಿರದಿಂದ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ. ನಾನ್ ನಿಜವಾಗ್ಲೂ ಅವರ ಮಾತಾಡೋ ಶೈಲಿನ ಕೇಳಿ, ಅಂದ್ರೆ ಖುದ್ದಾಗಿ ಎದುರುಗಡೆ ಮಾತಾಡಿದ್ದು ಅವ್ರ ಹತ್ರ ಅಲ್ಲೇನೆ. ಆಲ್ಮೋಸ್ಟ್ ನಾವ್ ಇದ್ದಷ್ಟು ದಿವಸನೂ ಬಹಳ ಒಳ್ಳೆ ಗೆಳೆತನದಿಂದ ಬಹಳ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದು.
100 ಅವ್ರ ಮಾತನ್ನ ಕೇಳ್ತಾ ಇರ್ಬೇಕು ಅನ್ನೋದೇ ಒಂಥರ ಆಸೆ ಆಗ್ತಾ ಇತ್ತು. ಅವ್ರ ಸುತ್ತನೇ ಕೂತ್ಕೊಂಡು ಅವ್ರ ಮಾತನ್ನ ಕೇಳ್ಕೊಂಡು ಅವ್ರ ಹೇಳೋ ಅಡ್ವೈಸ್ಗಳನ್ನ ಕೇಳ್ಕೊಂಡು ನಾವು ಯಾವಾಗ್ಲೂ ಅವ್ರಿಗೆ ಒಂದು ಅಗಾಧವಾದ ನೆನಪಿನ ಶಕ್ತಿ ಇತ್ತು. ಎಷ್ಟು ವರ್ಷ ಹಳೆ ಕತೆ ಆದ್ರೂ ಒಂದು ಹೆಸರನ್ನು ಮರೀದೆ ನೀಟಾಗಿ ಹೇಳೋರು. ಒಬ್ಬ ಬಹಳ ಮೇಧಾವಿ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ, ಬೇಸರ ಆಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವ್ರಿಗೆ ದುಃಖನ ಬರ್ಸೋ ಶಕ್ತಿ ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಸರ್. ಸರ್ ರಿಯಾಲಿಟಿ ಶೋ ಆದ ನಂತರ ಮೀಟ್ ಮಾಡಿದ್ರ ಸರ್? ಇಲ್ಲ, ಯಾಕಂದ್ರೆ ತುಂಬಾ ಬಿಸಿ ಆಗ್ಬಿಟ್ರೆ. ಅವರು ಈ ಗೌರಿ ಲಂಕೇಶ್ ಒಂದು ಪುಸ್ತಕ ಬರೀತಾ ಇದ್ರು. ಹಾಗಾಗಿ ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ನೀನ್ ಆಟೋ ಬಯೋಗ್ರಫಿ ಬರ್ಕೊಡ್ತೀನಿ ಅಂತ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗನೂ ಹೇಳಿದ್ರು. ಕೊನೆಗೂ ನನಗೆ ಸಿಗ್ಲೇ ಇಲ್ಲ, ಅವ್ರು ಮೀಟ್ ಮಾಡಕ್ಕೆ ಆಗ್ಲಿಲ್ಲ ನನಗೆ. ಫೋನ್ ಅಲ್ಲಿ ಏನಾದ್ರು ಮಾತನಾಡಿದ್ರ? ಫೋನ್ ಅಲ್ಲಿ ಒಂದ್ಸತಿ ಮಾತಾಡಿದ್ದೆ ಅಷ್ಟೇ. ಅವಾಗ ಹೇಳಿದ್ರು ಈಗ ಬುಕ್ ಬರಿತಾ ಇದೀನಿ, ಬರೆದ ನಂತರ ನಿಮ್ಗೆ ಸಿಗ್ತೀನಿ ಅಂತ ಹೇಳಿದ್ರು ಅವರು. ಕೊನೆಗೂ ಸಿಗ್ಲೇ ಇಲ್ಲ ಸರ್. ನೀವು ಓದಿದಂತ ಬುಕ್ ಯಾವ್ದು ಸರ್? ರವಿ ಬೆಳಗೆರೆ ಅವ್ರದ್ದು. ಅವ್ರು ಸಾಕಷ್ಟು ಬುಕ್ ಓದಿದ್ದೆ, ದೊಡ್ಡ ಫ್ಯಾನ್ ಆಗಿದ್ದೆ. ಸುಮಾರು ಬುಕ್ ಓದಿದ್ದೀನಿ ಸರ್ ಅವ್ರದ್ದು. ಅವರು ಬರಿತಾ ಇದ್ದ ಬುಕ್ ಬಿಡದೆ ಓದ್ತಾ ಇದ್ದೆ. ಅಲ್ಲ, ಯಾಕಂದ್ರೆ ಒಂದು ದೊಡ್ಡ ಅಭಿಮಾನಿ ಬಳಗನೇ ಇದೆ. ಅವ್ರು ಬರಿತಾ ಇದ್ದಂತ ಪುಸ್ತಕವನ್ನ ಕಾತರದಿಂದ ನೋಡ್ತಾ ಇದ್ರು, ಯಾವಾಗ ರಿಲೀಸ್ ಆಗುತ್ತೆ. ಒಬ್ಬ ದೊಡ್ಡ ಹೀರೋ ಸಿನಿಮಾ ರಿಲೀಸ್ ಆದ್ರೆ ಅವ್ರ ಬುಕ್ಗೆ ಜನ ಕಾಯ್ಕೊಂಡಿರ್ತಾ ಇದ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದು ರಿಯಾಲಿಟಿ ಶೋಗೆ ಹೋದಂತ ರಿಯಾಲಿಟಿ ಶೋ ನಲ್ಲಿ ಸರ್. ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಸರ್, ಯಾಕೆಂದ್ರೆ ಡೇರ್ ಆಗಿ ಬರಿತಾ ಇದ್ರು, ಯಾರ ಬಗ್ಗೆನೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ಆ ಒಂದು ಧೈರ್ಯವಾಗಿ ಬರಿತಾ ಇದ್ದಂತ ಬರವಣಿಗೆ ಆಗಿರ್ಬೋದು, ಅಥವಾ ಅಷ್ಟೇ ಭಾವನಾತ್ಮಕವಾಗಿ ಅವ್ರು ಬರಿತಾ ಇದ್ದಂತ ಪುಸ್ತಕಗಳಾಗಿರ್ಬೋದು. ಇದ್ರ ಬಗ್ಗೆ ಕುತೂಹಲದ ಬಗ್ಗೆ ನೀವೇನಾದ್ರೂ ಕೇಳಿದ್ರ ಸರ್ ಆ ಟೈಮ್? ಈಗ ಬರವಣಿಗೆಗಾರರು ಯಾರು ನನ್ನ ಪ್ರಕಾರ, ನಾನು ನನ್ನ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಯಾರನ್ನೂ ನೋಡೇ ಇಲ್ಲ ಸರ್. ಹೇಳೋದನ್ನ ನೇರವಾಗಿ ಹೇಳ್ಬಿಡ್ತಾ ಇದ್ರು. ಯಾರೇ ಇರಲಿ, ಸತ್ಯ ಏನಿದ್ರು ಅದನ್ನ ಹಾಗೇನೆ ಹೇಳ್ಬಿಡ್ತಾ ಇದ್ರು. ಅದೊಂದು ಅವರ ವೀಕ್ನೆಸ್ ಅವರ ಗ್ರೇಟ್ನೆಸ್ ಅಂತ ಏನೋ ಹೇಳಕ್ ನನಗೆ ಗೊತ್ತಾಗಲ್ಲ. ಎಷ್ಟೋ ಬಾರಿ ನಾವು ಸತ್ಯನ ಹೇಳಕ್ಕಾಗದೆ ಮುಚ್ಚಿಟ್ಕೊಂಡು ಒದ್ದಾಡ್ತೀವಿ. ಆ ಥರದಲ್ಲಿ ಆ ಮನುಷ್ಯ ಹೇಳೋದನ್ನ ಹೇಳೇ ಬಿಡೋರು. ಅವ್ರ ಜೀವನನೇ ಒಂಥರ ತೆರೆದ ಪುಸ್ತಕ ಇದ್ದಂಗೆ. ಹೌದು. ಅವ್ರ ಇಡೀ ಜೀವನ ಚರಿತ್ರೆನೇ ನಮಗೆ ರಿಯಾಲಿಟಿ ಶೋ ನಲ್ಲಿ ಎಲ್ಲ ಹೇಳಿದ್ರು. ಹಿಂಗಿಂಗ್ ಆಯ್ತು, ಹಿಂಗಿಂಗ್ ಮಾಡಿದೆ ಅಂತ. ಆಮೇಲೆ ಅವ್ರು ಕಟ್ಟಿದಂತ ಶಾಲೆ, ಅವರು ಕಟ್ಟಿದಂತ ಪತ್ರಿಕೋದ್ಯಮದ ಪತ್ರಿಕೆ ಹಾಯ್ ಬೆಂಗಳೂರು, ಪಾಕ್ಷಿಕ ಪತ್ರಿಕೆನೂ ಇದೆ. ಅವ್ರು ಬಂದು ಗ್ರೇಟ್ ಅನ್ಸಿದ್ ನನಗೆ ಸರ್. ಅವರ ಸ್ಕೂಲ್ ನಲ್ಲಿ ಯಾರೇ ಮಕ್ಕಳು ವಿದ್ಯಾರ್ಥಿಗಳು ಎಂಟರ್ ಆಗ್ಬೇಕಾದ್ರೂ ಜಾತಿ ಅನ್ನೋ ಕಾಲಮ್ ಎಲ್ಲಾ ಕಡೆನೂ ಇರುತ್ತೆ. ಅದೊಂದು ಕಾಲಮ್ ಅವರ ಇದ್ರಲ್ಲಿ ಇರ್ಲಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಆ ಮನುಷ್ಯ. ಜಾತಿ ಅನ್ನೋ ಕಾಲಮ್ನೇ ತೆಗೆದಾಕೊಟ್ಟಿದ್ರು. ಮನುಷ್ಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ದೀಪಿಕಾ ದಾಸ್ ಅವರು, ಇವರು ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ರವಿ ಬೆಳಗೆರೆ ಅವರ ಜೊತೆಯಲ್ಲಿ ತುಂಬಾ ಒಡನಾಟದಲ್ಲಿ ಇದ್ದಂಥವರು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಳಿ. ರವಿ ಬೆಳಗೆರೆ ಅವರು ಇನ್ನಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ನೋವನ್ನ ಕೊಡುವಂತ ವಿಚಾರ. ಅವ್ರ ಜೊತೆ ಒಡನಾಟದ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ನಿಜವಾಗ್ಲೂ ಬೆಳಿಗ್ಗೆನೆ ಶಾಕಿಂಗ್. ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಆಕ್ಚುಲಿ ಒಂಥರ ಏನೇ ಹೇಳ್ತಾರೆ ಸರ್ ಬಗ್ಗೆ ಡಿಪ್ರೆಷನ್. ನನಗೆ ಫಸ್ಟ್ ತುಂಬಾ ರೂಡು, ತುಂಬಾ ಒಂಥರ ಏನು ತುಂಬಾ ಸ್ಟ್ರಿಕ್ಟ್ ಇರ್ಬೇಕು, ಒಂಥರ ಬೇರೆ ಇಂಪ್ರೆಷನ್ ಇತ್ತು. ಒನ್ಸ್ ಡೈರೆಕ್ಟ್ ಆಗಿ ಮಾತಾಡಿದಾಗ ಸಿಕ್ಕಿದಾಗ ಇಷ್ಟು ಸ್ವೀಟ್ ಮನುಷ್ಯನ, ಇಷ್ಟು ಮುಗ್ದು ಮನುಷ್ಯನ ಅಂತ ನನಗನ್ನಿಸ್ತಾ ಇದೆ. ಸೊ ಅದು ಸಡನ್ ಆಗಿ ತಗೊಳಕಾಗ್ತಾ ಇಲ್ಲ. ಕೇಳಿದ್ದೇ ಬೇರೆ, ನೋಡಿದ್ದೇ ಬೇರೆ, ಎದುರಿಗೆ ನಿಜವಾಗ್ಲು ಅವ್ರನ್ನೆಲ್ಲರೂ ಹೊರಗಡೆ ಅಭಿಪ್ರಾಯ ಇರೋದು ಕೂಡ ಹಾಗೇನೆ. ಅವ್ರಂದ್ರೆ ತುಂಬಾ ಟೆರರ್, ತುಂಬಾ ಒಂಥರ ಅಂದ್ರೆ ಅವ್ರ ಬರವಣಿಗೆ ಮುಖಾಂತರ ಆ ರೀತಿಯಾದಂತ ಕಲ್ಪನೆ ಇತ್ತು ಕೆಲವರಲ್ಲಿ ಅನ್ನೋದು ಅವರೇ ಹೇಳ್ತಾ ಇದ್ರು ಕೂಡ. ಇದನ್ನ ಸರೇ ಹೇಳ್ತಾ ಇದ್ರು, ನನ್ ಕಂಡ್ರೆ ಇಂಥವನು ಅಂತವನು ಅಂತ ಎಲ್ಲಾರ್ಗೂ. ಅದ್ ನನ್ನಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ, ಅದ್ ಯಾವಾಗ ಇರ್ತಾನೆ ಅನ್ನೋದು. ದೀಪಿಕಾ ದಾಸ್ ಅವರ ಸಂಪರ್ಕ ಕಡಿತ ಆಗಿದೆ. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದಂತ ಪತ್ರಕರ್ತರಲ್ಲಿ ಪ್ರಮುಖರಾಗಿ ಗಣ್ಯರಾಗಿ ನಿಲ್ಲುವಂಥದ್ದು ಮೊದಲ ಸಾಲಿನಲ್ಲಿ ಅದು ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅವರು
ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಪ್ರತಿಯೊಂದು ಪುಸ್ತಕವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇತ್ತು. ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ರವಿ ಬೆಳಗೆರೆ ಅವರು. ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ನು ಅವರ ಆಯ್ ಬೆಂಗಳೂರು ವಾರಪತ್ರಿಕೆ ಏನಿತ್ತು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇತ್ತು. ಪ್ರತಿ ಒಂದು ವಾರನೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ದಂತ ಒಂದು ಪತ್ರಿಕೆ ಅದು. ಪತ್ರಕರ್ತರು ಮತ್ತೆ ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳಕ್ಕೆ ಏನೂ ಆಗಲ್ಲ. ಇವತ್ತು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ನನ್ನ ತಂದೆ ನನ್ನ ಜೊತೆಲಿಲ್ಲ. ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟೂ ಜನಕ್ಕೆ ತುಂಬ ದುಃಖ ಆಗಿದೆ. ಅವರ ಕೊನೆಯ ಆಸೆ ಇತ್ತು, ಅವರ ಕಟ್ಟಿರೋ ಪ್ರಾರ್ಥನಾ ಶಾಲೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನಾನು, ನನ್ನ ಹೆಂಡತಿ, ನಮ್ಮ ಮನೆಯವರೆಲ್ಲರೂ ಸೇರಿ ಅದನ್ನು ಚೆನ್ನಾಗಿ ಬೆಳೆಸಬೇಕು. ಅವರು ನಮ್ಮ ಜೊತೆ ಇನ್ನೂ ತುಂಬ ವರ್ಷಗಳಿರ್ತಾರೆ ಅಂತ ನಾವು ಭಾವಿಸಿದ್ವಿ, ಇರ್ತಿದ್ರು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್ ವಿತ್ ಅಸ್. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಅವರು ನಮ್ಮ ಪ್ರಾರ್ಥನಾ ಶಾಲೆಯ P3 ಗ್ರೌಂಡ್ ಏನಿದೆ ಅಲ್ಲಿ ಅವರನ್ನು ದರ್ಶನಕ್ಕೆ ಇಟ್ಟಿರ್ತೀವಿ. ಅದಾದ ಮೇಲಿಂದ ಬನಶಂಕರಿಯ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರ ಅಂತ್ಯಕ್ರಿಯೆ ಮಾಡ್ತಾರೆ. ರವಿ ಬೆಳಗೆರೆ ಅವರ ಜೊತೆ 18 ವರ್ಷ ಕೆಲಸವನ್ನ ಮಾಡಿದಂತ ಸ್ವಾಮಿ ಗೌಡ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ರವಿ ಬೆಳಗೆರೆ ಅವರ ಬಗ್ಗೆ ಹೇಳಿರುವಂತದ್ದು ಏನ್ ಮಾತನಾಡಿದ್ರು ನೋಡೋಣ. ಹಿರಿಯ ಪತ್ರಕರ್ತ, ಅದೇ ರೀತಿ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಇದೀಗ ವಿಧಿವಶರಾಗಿರುವಂಥದ್ದು. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಅಸಂಖ್ಯಾತ ಅಭಿಮಾನಿಗಳು, ಕುಟುಂಬಸ್ಥರು, ಗೆಳೆಯರನ್ನೆಲ್ಲ ಬಿಟ್ಟು ರವಿ ಹೊರಟಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತನಾಡೋದಕ್ಕೆ ತುಂಬ ವಿಚಾರಗಳಿದೆ ನಮ್ಮ ಹತ್ರ. ಆದರೆ ಅವರನ್ನು ಕಳೆದ 15-18 ವರ್ಷಗಳಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಒಬ್ಬರು ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ, ಸ್ವಾಮಿ ಗೌಡರು. ಅವ್ರನ್ನ ಕೇಳೋಣ ಯಾವ ರೀತಿಯಾಗಿ ರವಿ ಬೆಳಗೆರೆ ಇದ್ದರು, ಅವರು ಹೇಗೆ ಮಾತಾಡ್ತಿದ್ರು ಮತ್ತು ಅವರ ಹಾಗೂ ರವಿ ಬೆಳಗೆರೆ ಮಧ್ಯೆ ಇದ್ದಂತಹ ಒಡನಾಟ ಯಾವ ಥರದ್ದು. ಸರ್, ನೀವು ರವಿ ಬೆಳಗೆರೆ ಅವ್ರ ಜೊತೆ ಹಾಯ್ ಬೆಂಗಳೂರು ಸಂಸ್ಥೆಯಲ್ಲಿ ಸುಮಾರು 15-18 ವರ್ಷಗಳ ಕಾಲ ವರದಿಗಾರನೇ ಕೆಲಸ ಮಾಡಿದ್ದೀರಾ. ನೀವು ಕಂಡಂತೆ ರವಿ ಬೆಳಗೆರೆ ಹೇಗೆ? ಅದು ಹೇಳೋಕ್ಕಾಗಲ್ಲ. ಪುಟ ಇಟ್ಟ ಚಿನ್ನ ಅಂತ ಹೇಳ್ಬೇಕು. ಅವ್ರನ್ನ ಯಾವತ್ತೂ ನಮಗೆ ಅವರು ಕೆಲಸಗಾರರು ಅಂತ ನೋಡಿರಲಿಲ್ಲ. ನಾವು ಯಾರೂ ನೌಕರರ ರೀತಿ ಇರಲಿಲ್ಲ. ಒಂದು ರೀತಿ ಅಣ್ಣ ತಮ್ಮನ ಬಾಂಧವ್ಯ ಆಯಿತು ನನ್ನ ನಡುವೆ. ಬಹುಶಃ ನಾನು 2002 ಅವ್ರ ಬಳಿ ಬಂದಾಗ ನಾನೆಲ್ಲೋ ರೈತ ಚಳವಳಿನಲ್ಲಿದ್ದೆ. ಯಾವುದೋ ಒಂದು ವಿಚಾರದಲ್ಲಿ ಅವರ ಭೇಟಿ ಆಯಿತು. ನನ್ನ ಜೊತೆ ಇರು ಅಂತ ಕರ್ಕೊಂಬಂದರು. ನಾನು ಆವತ್ತಿನಿಂದ ಹಾಯ್ ಬೆಂಗಳೂರಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದೆ. ನನ್ನನ್ನು ಒಬ್ಬ ಉಪಸಂಪಾದಕನ ಮಾಡಿ, ಸಹಾಯಕ ಸಂಪಾದಕನ ಮಾಡಿ, ಮುಖ್ಯ ವರದಿಗಾರನಾಗಿ ಮಾಡಿ ಇಡೀ ಪತ್ರಿಕೆಯನ್ನು ರೂಪಿಸುವಂಥ ಒಂದು ಇದನ್ನು ನನಗೆ ಹೇಳಿಕೊಟ್ಟು, ಪತ್ರಿಕೋದ್ಯಮದ ಪ್ರತಿಯೊಂದು ಇದನ್ನು ಅವ್ರು ಪಟ್ಟುಗಳನ್ನು ಹೇಳಿಕೊಟ್ಟರು. ಅವ್ರು ಯಾವತ್ತೂ ನಮ್ಮನ್ನು ಇದಾಗಿ ಮಾಡಿರಲಿಲ್ಲ, ನೌಕರರಾಗಿ ನೋಡಿರಲಿಲ್ಲ. ತಂದೆ ರೀತಿ ನಿಂತು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಮತ್ತು ನೀವು ಅವ್ರ ಜೊತೆ ತುಂಬ ಸ್ಟೋರಿಗಳಿಗೋಸ್ಕರ ಕೆಲಸ ಮಾಡಿದ್ದೀರಾ. ಮತ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂದರೆ ದಟ್ ಈಸ್ ರವಿ ಬೆಳಗೆರೆ. ಅಂಥ ಸಾಕಷ್ಟು ಸ್ಟೋರಿಗಳನ್ನು ಅವರು ಹುಡುಕಿದಾಗ ನೀವು ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ, ಅವ್ರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನ ಹುಡುಕ್ತಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಅಂತ? ಹೌದು, ಅದರಲ್ಲಿ ಅವರು ಯಾವುದೇ ಒಂದು ಸುದ್ದಿನ ಬರಿತೀನಿ ಅಂದಾಗ ಅಲ್ಲಿ ಅವರಿಗೆ ಅಥೆಂಟಿಕೇಟೆಡ್ ಆಗಿ ಅವರು ಅಕಸ್ಮಾತ್ ನಾವು ರೆಕಾರ್ಡ್ ಮುಚ್ಚಿಡ್ತಾರೆ ಅಂತಂದರೆ ನಾವು ಯಾರು ಮುಚ್ಚಿಡೋಕೆ ಆಯ್ತಿರ್ಲಿಲ್ಲ ಅವ್ರ ಹತ್ರ. ಅವ್ರು ಕೇಳಿದ ರೆಕಾರ್ಡನ್ನು ಕೊಡಲೇಬೇಕಾಗಿತ್ತು. ಆಮೇಲೆ ಸಿಟ್ಟು ಅವ್ರಿಗೆ ಆ ಕೆಲಸಕ್ಕೆ ಆ ಗಂಟೆನಲ್ಲಿ ಆ ಕೆಲಸ ಆಗಲಿಲ್ಲ ಅಂದರೆ ಭಯಂಕರ ಸಿಟ್ಟು. ಎಷ್ಟೋ ಸಾರಿ ನಮ್ಮನ್ನು ಕಚೇರಿಯಿಂದ ಹೊರಗಡೆ ನಿಲ್ಲಿಸಿದ್ದಾರೆ, ದಿನಗಟ್ಟಲೆ ಕಚೇರಿಯಿಂದ ಹೊರಗಡೆ ನಿಲ್ಲಿಸಿದ್ದಾರೆ. ಆ ಕೆಲಸ ಹೇಳ್ದು ಅದು ಆಗಬೇಕಷ್ಟೆ, ಆಗಲಿಲ್ಲ ಅಂದರೆ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಡೋರು. ಆ ಥರ ಅವರು. ಆಮೇಲೆ ಕೆಲಸದ ವಿಚಾರದಲ್ಲಿ ನಾವೇನೂ ಅಲ್ಲ ಅವ್ರ ಮುಂದೆಗಡೆ. ನಮ್ಮ ಎಲ್ಲ ರಿಪೋರ್ಟ್ಗಳನ್ನ ರೀರೈಟ್ ಮಾಡ್ತಿದ್ರು, ಅವರೇ ಕೂತ್ಕೊಂಡು ರೀರೈಟ್ ಮಾಡೋರು. ಆಮೇಲೆ ಅವರ ಕಾಲಮ್ಗಳನ್ನ ಬರೀತಿದ್ರು. ಆಮೇಲೆ ಇಂಥ ಟೈಮಿಗೆ ಇಷ್ಟನ್ನು ಕೊಡ್ತೀನಿ ಅಂದರೆ ಅಂಥ ಟೈಮಿಗೆ ಅದನ್ನು ಕೊಡ್ತಿದ್ರು ಅವರು. ಆಮೇಲೆ ಮಾಹಿತಿ ತೆಗಿಯೋದ್ರಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಇದೆಯಲ್ಲ, ನಮ್ಮ ರಿಪೋರ್ಟರ್ಗಳಿಗಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಅವರಿತ್ತು. ನಾವೇನಾದ್ರು ಒಂದು ಸುಳ್ಳು ಹೇಳಿದ್ರೆ ಈ ರಿಪೋರ್ಟಲ್ಲಿ ಇದು ಹಿಂಗಿದೆ ನೋಡು ಅಂತನ್ನೋರು. ನಾವು ಅವ್ರ ಮುಂದೆಗಡೆ ಏನೂ ಮುಚ್ಚಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದು. ಮತ್ತು ತನಿಖಾ ಪತ್ರಿಕೋದ್ಯಮದಲ್ಲಿ ಅವ್ರ ಮುಂದೆಗಡೆ ಯಾರೂ ಇಲ್ಲ ಆಶಿಕ್ ಅವರೇ.
ಯಾವುದೇ ರಿಪೋರ್ಟ್ ಇರ್ಬೋದು, ವಿಮಾ ತೀರೋದಿರ್ಬೋದು. ಆಮೇಲೆ ನೀವು ಬೆಂಗಳೂರಿನ ಸರಣಿಯಲ್ಲಿ ಇವತ್ತೆಲ್ಲ ಏನು ಡ್ರಗ್ ಇದೆಲ್ಲ ಹೇಳ್ತಾರಲ್ಲ, ಅದನ್ನು ರವಿ ಬೆಳಗೆರೆ ಅವರು 2002-3ನೇ ಇಸ್ವಿನಲ್ಲೇ ಮಾಡಿಬಿಟ್ಟಿದ್ರು. ಈ ಬೆಸ್ಟ್ ಕ್ಲಬ್ಬು, ಈ ಥರದ ಕ್ಲಬ್ಗಳಲ್ಲಿ ಏನೇನು ನಡೀತದೆ, ಡಿಸ್ಕೋಥೆಕ್ಗಳಲ್ಲಿ ಏನೇನು ನಡೀತದೆ, ಲೈವ್ ಬ್ಯಾಂಡ್ಗಳಲ್ಲಿ ಏನೇನು ನಡೀತದೆ, ಇದೆಲ್ಲ ಮತ್ತು ಅಲ್ಲಿ ಡ್ರಗ್ ಏನು ನಡೀತದೆ, ಡ್ರಗ್ಗು ಪೆಗ್ಗು ವಿಗ್ಗು ಇದೇ ಥರ ಹೆಡ್ಡಿಂಗ್ ಕೊಡೋರು. ಅದನ್ನು ಇವತ್ತೆಲ್ಲ ಇವ್ರು ಯಾರೋ ನನಗೆ ರಕ್ಷಣೆ ಕೊಡಿ ಹಾಗೆ ಹೀಗೆ ಅಂತೆಲ್ಲ ಕೆಲವ್ರು ಕೇಳ್ತಾರೆ. ಆದರೆ ರವಿ ಬೆಳಗೆರೆ ಯಾವತ್ತೂ ರಕ್ಷಣೆ ಕೊಡಿ ನನಗೆ ಅಂತ ಹೇಳಿಲ್ಲ. ಎಲ್ಲರನ್ನೂ ಎದುರು ಹಾಕೊಂಡ್ರು. ಯಾರ ಮೇಲೆ ಬೇಕಾದ್ರೂ ಮುರ್ಕೊಂಡು ಬೀಳೋರು. ಆ ತಾಕತ್ತಿತ್ತು ಅವ್ರಿಗೆ. ಏನಾಗಲಿ ನಾನು ಜಯಿಸ್ತೀನಿ ಅನ್ನೋ ತಾಕತ್ತಿತ್ತು. ಅದು ಸಾಯ ತನಕನೂ ಅದು ಹಂಗೇನೆ ಬಂದರು ಅವರು. ಮತ್ತು ಅವ್ರು ಹೇಳ್ದಂತೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಆನೆ ನಡೆದದ್ದೇ ದಾರಿ ಅಂತ. ಹಾಗೆ ಇವರು ಹೇಳಿದ್ದೇ ಅಂತಿಮ ನಮ್ಮ ಆಫೀಸಲ್ಲಿ. ಬಾಸ್ ಇಸ್ ಅಲ್ಟಿಮೇಟ್. ಅದ್ರ ಮುಂದೆ ಯಾರು ಇರಲಿಲ್ಲ ಸರ್. ಮತ್ತು ಇದರೆಲ್ಲದರ ಆಚೆಗೆ ರವಿ ಬೆಳಗೆರೆ ಅಂತಂದರೆ ಒಂದು ಮಗು ಅನ್ನೋ ಥರ ಇದೆ. ಅವ್ರ ಜೊತೆ ತುಂಬ ಆಪ್ತವಾಗಿನ ಒಂದಿಷ್ಟು ಸಮಯಗಳನ್ನು ಕಳೆದಿದ್ದೀರಾ. ರಾತ್ರಿ ಅವ್ರ ಕೆಲಸವನ್ನು ಮುಗಿಸಿ ಸಮಯದ ಡೆಡ್ಲೈನ್ ನೋಡದೆ ನೀವು ಅವ್ರ ಜೊತೆಗೆ ಇದ್ರಿ ಅನ್ನೋದೆಲ್ಲ ನಮಗೆ ಗೊತ್ತಿರೋ ವಿಚಾರ. ಆ ಟೈಮಲ್ಲಿ ರವಿ ಬೆಳಗೆರೆ ಹೇಗಿರ್ತಿದ್ರು? ತುಂಬ ಮಕ್ಕಳ ಥರ ಕಾಮಿಡಿ ಮಾಡಿಕೊಂಡು. ಅವರೊಬ್ಬ ಅಪ್ಪಟ ಮನುಷ್ಯತ್ವವಾದಿ. ಕೆಲವರು ಹೇಳ್ತಾರೆ ಬ್ರಾಹ್ಮಣರು ಹಾಗೆ ಹೀಗೆ ಅಂತ. ನಾನು ಯಾವತ್ತೂ ಅವರಲ್ಲಿ ಬ್ರಾಹ್ಮಣಿಕೆಯನ್ನು ನೋಡಲಿಲ್ಲ. ಅವರೊಬ್ಬ ಅಪ್ಪಟ ಮನುಷ್ಯತ್ವವಾದಿ. ಮತ್ತು ಅವರು ಕಮ್ಯುನಿಸ್ಟ್ ಚಿಂತನೆಗಳಲ್ಲಿ ಬೆಳೆದು ಬಂದವರು, ಎಡಪಂಥೀಯ ಒಲವನ್ನು ಬೆಳೆದು ಬಂದವರು. ಅವ್ರು ಯಾವತ್ತೂ ನಮ್ಮನ್ನು ನೋಡಿ, ನಾನು ಒಬ್ಬ ಒಕ್ಕಲಿಗರ ಹುಡುಗ, ನನಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ. ನಾನು ಎಲ್ಲೂ ನನ್ನ ಜೀವನದಲ್ಲಿ ಮರೆಯದೇ ಇರೋಂಥ ಉನ್ನತ ಸ್ಥಾನವನ್ನು ಅವರ ಮನೆಯಲ್ಲಿ ನನಗೆ ಕೊಟ್ಟಿದ್ದಾರೆ. ಯಾವತ್ತೂ ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾರಲ್ಲ, ಗೌಡ್ರೆ ಅಂತಲೇ ಕರೀದಿರು. ಮತ್ತು ಪತ್ರಿಕೆ ಕೆಲಸ ಮುಗಿದ ನಂತರ ನಾವು ಕೂತ್ಕೊಂಡ್ರೆ ಲೋಕಾಭಿರಾಮವಾಗಿ ಮಾತಾಡೋ, ಸಾಹಿತ್ಯದ ಕುರಿತು ಚರ್ಚೆ ಮಾಡ್ತಿದ್ದೋ, ಸಂಸ್ಕೃತಿ ಕುರಿತು ಚರ್ಚೆ ಮಾಡ್ತಿದ್ದೋ. ಆಮೇಲೆ ಅವರಿಗೆ ಅದರಲ್ಲೂ ಭಾವಗೀತೆಗಳು ಅಂದರೆ ತುಂಬ ಇದು, ಉರ್ದು ಶಾಯರಿಗಳು. ಆಮೇಲೆ ಹಿಂದಿ ಮುಖೇಶ್ ಭಾಳ ಕಾಡ್ತಿದ್ದ. ಮುಖೇಶ್ ಅವ್ರನ್ನ ಭಾಳ ಕಾಡ್ತಿದ್ರು. ಸೊ ಪ್ರತಿಯೊಂದು ವಿಚಾರದಲ್ಲೂ ಅವರು ಇಂಥದ್ದು ಅವ್ರ ಹವ್ಯಾಸ ಇಲ್ಲ ಅನ್ನೋಂಗಿಲ್ಲ. ಒಂಥರ ಆಡುಮುಟ್ಟಿದ ಸೊಪ್ಪಿಲ್ಲ ಅಂತೀವಲ್ಲ, ಹಾಗೆ ರವಿ ಬೆಳಗೆರೆ ಕೈ ಹಾಕದ ಕ್ಷೇತ್ರನೇ ಇಲ್ಲ. ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕತೆ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲನೂ ಒಂದು ನೋಡ್ತೀನಿ ಅನ್ನೋದಿದ್ರು. ಆದರೆ ವಿಧಿ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಅವ್ರು ಭಾಳ ಕನಸುಗಳಿತ್ತು, ಅವ್ರದ್ದೇ ಬೇರೆ ಇದಿತ್ತು. ಅದು ಯಾವುದನ್ನು ವಿಧಿ ಅಥವಾ ಶಾಲೆ ಪ್ರಾರ್ಥನಾ ಇನ್ಸ್ಟಿಟ್ಯೂಷನ್ಗಿಂತ ಹೆಚ್ಚಾಗಿ ಅವ್ರಿಗೆ ಜರ್ನಲಿಸಮ್ದು ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅಲ್ಲಿಂದ ಒಳ್ಳೆಯ ಪತ್ರಿಕೋತ್ತರನ್ನು ಹೊರತರಬೇಕು ಅನ್ನೋ ಇದಿತ್ತು. ಅದರದ್ದೆಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಕನ್ಸಲೇಷನು, ಅವರಲ್ಲಿ ಕೌನ್ಸಿಲ್ ಮಾಡೋದಿದೆಯಲ್ಲ, ಅವರು ಬಹಳ ಇದು ಮಾಡ್ತಿದ್ದು ಅಂದರೆ ಮಾನಸಿಕ ಅಸ್ಥಿರರಿಗೆ ಮತ್ತು ಈ ಕುಡಿತದ ಚಟ ಇರೋರಿಗೆ, ಇವ್ರಿಗೆ ಏನಾದರೂ ಮಾಡಿ ನಾನು ಬಿಡಿಸ್ಬೇಕು, ವ್ಯಸನ ಮುಕ್ತರನ್ನಾಗಿ ಮಾಡಿಸ್ಬೇಕು, ಅದಕ್ಕೆ ನಾನು ಕೌನ್ಸಿಲಿಂಗ್ ಮಾಡಬೇಕು. ನೀವು ಅದ್ಭುತ ಕೌನ್ಸಿಲರ್ ಅವರು ತಜ್ಞರು. ಹೆಂಗೆ ಅಂದರೆ ಬಹುಶಃ ಯಾವ ಡಾಕ್ಟ್ರುಗಳು ಮಾಡದೇ ಇರತಕ್ಕಂಥ ಮಾನಸಿಕ ತಜ್ಞರವರು. ಅಂಥ ಇದನ್ನು ನೀವು ಅವರ ಓ ಮನಸ್ಸಿನಲ್ಲಿ ನೋಡಿದ್ರೆ ನಿಮಗಲ್ಲಿ ಕಂಪ್ಲೀಟಾಗಿ ಸೈಕಿಯಾಟ್ರಿಕ್ ವಿಷಯನೇ ಅವ್ರು ಚರ್ಚೆ ಮಾಡ್ತಿದ್ದದ್ದು. ಅಷ್ಟು ಅದ್ಭುತವಾಗಿ ಇದು ಮಾಡ್ತಿದ್ರು. ಅವರ ಕನಸುಗಳನ್ನು ಈಗ ಅವ್ರ ಮಕ್ಕಳು ಮುಂದುವರಿಸಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು ಗೌಡ್ರೆ, ನಮ್ಮ ಜೊತೆ ನ್ಯೂಸ್ ಸಿಟಿ ಜೊತೆ ಮಾತನಾಡಿದ್ದಕ್ಕೆ. ಇದು ಅವರ ಜೊತೆ ಏನು ಸುಮಾರು 15-18 ವರ್ಷಗಳ ಕಾಲ ಹಾಯ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ರವಿ ಬೆಳಗೆರೆ ಅವರ ಪತ್ರಿಕೆಯಲ್ಲಿ ವರದಿಗಾರರ ಕೆಲಸ ಮಾಡ್ಕೊಂಡು, ಮತ್ತು ಅಷ್ಟು ಸುಲಭದ ವಿಚಾರನೂ ಅಲ್ಲ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರವಿ ಬೆಳಗೆರೆ ಅವರ ನಿವಾಸಕ್ಕೆ ಶ್ರೀನಗರ ಕಿಟ್ಟಿ ಅವರು ಆಗಮಿಸಿದ್ದಾರೆ. ಅವರ ಅಳಿಯ ಮಾವನ ಸಾವಿಗೆ ಕಣ್ಣೀರಿಟ್ಟಿದ್ದಾರೆ. ಅಳಿಯ ಶ್ರೀನಗರ ಕಿಟ್ಟಿ ಶೋಕ ಸಾಗರದಲ್ಲಿ ಮುಳುಗಿದೆ. ಬೆಳಗೆರೆ ಅವರ ಕುಟುಂಬ, ರವಿ ಬೆಳಗೆರೆ ಅವರು ಖ್ಯಾತ ಪತ್ರಕರ್ತರು. ಇವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅವರ ಕುಟುಂಬದವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರ ನಿವಾಸಕ್ಕೆ. ಇನ್ನು ಶ್ರೀನಗರ ಕಿಟ್ಟಿ ರವಿ ಬೆಳಗೆರೆ ಅವರ ಅಳಿಯ ಕೂಡ ಈಗ ಆಗಮಿಸಿರುವಂಥದ್ದು. 8:30ರವರೆಗೆ ಮನೆಯಲ್ಲಿ ಅಂತಿಮ ದರ್ಶನವನ್ನು ಮಾಡಲಿಕ್ಕೋಸ್ಕರ ಅವರ ಕುಟುಂಬದವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 8:30ರ ಬಳಿಕ ಪ್ರಾರ್ಥನಾ ಶಾಲೆಯ ಆವರಣಕ್ಕೆ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನದವರೆಗೂ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂದರೆ ಅಪಾರ ಪ್ರಮಾಣದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ರವಿ ಬೆಳಗೆರೆ ಅವರು. ಓದಿನ ಹುಚ್ಚನ್ನು ಇಳಿಸಿದಂಥವರು ರವಿ ಬೆಳಗೆರೆ ಅವರು ಅವರ ಬರಹದ ಮುಖಾಂತರ. ಸೊ ಸಾಕಷ್ಟು ಜನ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಬರ್ತಾರೆ. ಸೊ ಹೀಗಾಗಿನೇ ಪ್ರಾರ್ಥನಾ ಶಾಲಾ ಮೈದಾನದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ರವಿ ಬೆಳಗೆರೆ ಅವರ ಪುತ್ರಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಶ್ರೀನಗರ ಕಿಟ್ಟಿ ಅವರು ಕೂಡ ಆಗಮಿಸಿದ್ದಾರೆ.
ಹಿಂಗೆ ಹೋಗೋಣ. ಹಿಂಗೆ ಹೋಗೋಣ. ಈ ಕುರಿತಂತೆ ಮಾತಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ರವಿ ಬೆಳಗೆರೆ ಅವರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ನನಗೆ ಬೆಳಿಗ್ಗೆ ಸುಮಾರು 5 ಗಂಟೆಗೆ ಯಾರೋ ಇನ್ಫಾರ್ಮೇಶನ್ ಮಾಡಿದ್ರು. ಬಹಳ ಬೇಸರ ಆಯ್ತು. ನನಗೂ ರವಿ ಬೆಳಗೆರೆಗೆ 92ರಿಂದ ಪರಿಚಯ, 1992ರಿಂದ ಪರಿಚಯ. ಆಗ ಅವರಿನ್ನೂ ಕರ್ಮವೀರದಲ್ಲಿ ರಿಪೋರ್ಟರ್ ಆಗಿದ್ರು. ನಾನು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಇದ್ದಾಗ ಅವರು ಅಲ್ಲಿಗೆ ಬಂದು ನನಗೂ ಅವ್ರಿಗೂ ಭೇಟಿ ಆಯಿತು. ಆಮೇಲೆ ಅವರ ಬರಹ ನನಗೆ ಬಹಳ ಇಷ್ಟ ಆಗ್ತಿತ್ತು. ಅವರ ಬಹಳ ತೀಕ್ಷ್ಣವಾದ ಮತ್ತೆ ಬಹಳ ಅರ್ಥಪೂರ್ಣವಾದ ಬರವಣಿಗೆ. ಆಮೇಲೆ ನಾನು ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೆ. ಅದನ್ನ ಅವರು ಕರ್ಮವೀರದಲ್ಲಿ ಒಂದು ವಾರಗಟ್ಲೆ ಸುಮಾರು ತಿಂಗಳಗಟ್ಲೆ ಬರೀತಾ ಇದ್ರು. ಅವಾಗ ಪ್ರತಿ ವಾರ ಒಂದು ಮ್ಯಾಗಝಿನ್ ಬರ್ತಾ ಇತ್ತು. ಇನ್ಫ್ಯಾಕ್ಟ್ ಅದರ ಇದು ಏನು ಓದುಗರು ಜಾಸ್ತಿ ಆಗಿ ಬುಕ್ ತುಂಬಾ ಜಾಸ್ತಿ ಪ್ರಿಂಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳೋರು ಅವರು. ಅಲ್ಲಿಂದ ನಾನು ಮುಂದೆ 94ಕ್ಕೆ ವಾಪಸ್ ಬಂದ್ಮೇಲೂ ನಮ್ಮ ಸಂಬಂಧ ಬಹಳ ಜಾಸ್ತಿ ನಿಕಟವಾಯ್ತು. ಹೇಗೆ ಅಂದ್ರೆ ಆಗ ಅವರು ಹೇಳಿದ್ರು, ಅಶೋಕ್ ಕುಮಾರ್ ನಿಮಗೆ ಬಹಳಷ್ಟು ಜನ ರೌಡಿಗಳು ಗೊತ್ತಿದ್ದಾರೆ, ನಾವು ಹೋದ್ರೆ ಅವರು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಡಲ್ಲ, ಮತ್ತೆ ಮನಪೂರ್ವಕವಾಗಿ ಕೊಡಲ್ಲ, ಮೇಲ್ ತಿಳಿಸಿ ಮಾತಾಡ್ತಾರೆ, ನೀವು ಸ್ವಲ್ಪ ಮಾತಾಡಿ ಅಂತ ನಮ್ಗೆ ಹೇಳಿದ್ರು. ಆಗ ನಾನು ಫಸ್ಟ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಕೋಳಿ ಫಯಾಜ್ನ, ಶಿವಾಜಿನಗರದ್ದು. ಅವನು ನನ್ನ ಒಳ್ಳೆ ಬಾತ್ಮೀದಾರ, ಬಹಳ ದೊಡ್ಡ ನಟೋರಿಯಸ್ ರೌಡಿ ಆಗಿದ್ರು. ನನ್ ಬಗ್ಗೆ ಬಹಳ ಭಯನೂ ಇತ್ತು, ಗೌರವನೂ ಇತ್ತು ಈ ಕೋಳಿ ಫಯಾಜ್ಗೆ. ನಾನು ಅವನನ್ನ ಪರಿವರ್ತನೆ ಮಾಡ್ಬೇಕು ಅಂತೂ ಇದ್ದೆ. ಆಗ ಇವ್ರನ್ನ ಕಳಿಸ್ಕೊಟ್ಟೆ. ಇವ್ರಿಗೆ ಬಹಳ ಒಳ್ಳೆ ಸಂದರ್ಶನ ಕೊಟ್ಟ. ಅವ್ರು ಹೇಳಿದ್ನಂತೆ, ಅಶೋಕ್ ಬೈ ಬೇಜಾ ಹೈ ಇಸ್ಲಿಯೇ ಮೈ ತುಮ್ಕೋ ಬಾತ್ ಕರ್ತಾ ಹೂಂ ಅಂತ ಹೇಳಿ ಗಂಟೆಗಟ್ಲೆ ಕೂತ್ಕೊಂಡು ಮಾತಾಡಿದ್ದ ಒಂದು ಕೋಳಿ ಇದ್ರಲ್ಲಿ. ಅದ್ರದ್ದು ಫೋಟೋಗ್ರಾಫ್ ಸಮೇತ ಕರ್ಮವೀರದಲ್ಲಿ ಹಾಕಿದಾಗ ಬಹಳ ಜನ ಬೆಚ್ಚೆತ್ ಬಿಟ್ಬಿಟ್ರು, ಒಬ್ಬ ರೌಡಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಬರೆದಿದ್ದಾರಲ್ಲ ಅಂತ. ಹಾಗೆ ಶುರುವಾಯ್ತು ನೋಡಿ. ಹಾಗೆ ಮುನಿರತ್ನ,
ನಮ್ಮ ಇವನು ಯಾರು ಜೇಡಲಿ ಕೃಷ್ಣ, ಈಗ ಎಲ್ಲಾ ಇವರಿಗೆ ನಾನು ಫೋನ್ ಮಾಡಿ ಹೇಳ್ಕೊಟ್ಟಾಗ ಅವರು ನನ್ನ ಮೇಲಿನ ಒಂದು ನಂಬಿಕೆ ಮತ್ತೆ ಗೌರವದ ಮೇಲೆ ಇವ್ರ ಜೊತೆ ಮನಸ್ಸು ಬಿಚ್ಚಿ ಬಹಳಷ್ಟು ಮಾತಾಡಿದ್ರು. ಅದನ್ನ ಅವರು ಮುಂದೆ ಪಾಪಿಗಳ ಲೋಕದಲ್ಲಿ ಅಂತ ಪುಸ್ತಕ ಮಾಡಿದ್ರು. ಅದರಲ್ಲಿ ಅವರು ಫಸ್ಟ್ ಮುನ್ನುಡಿಲಿ ನನ್ನ ಬಗ್ಗೆ ಬರೆದಿದ್ದಾರೆ. ಆಗ ಬಹಳ ಕಷ್ಟಕರ ದಿನಗಳು ರವಿ ಬೆಳಗೆರೆಗೆ. ಅವ್ರ ಹತ್ರ ಒಂದು ಲೂನಾ ತರದ್ದು ಒಂದು ವೆಹಿಕಲ್ ಇತ್ತು, ಈ ರಾಯಲ್ ಎನ್ಫೀಲ್ಡ್ ಏನೋ ಒಂದು ಅದು ಈಗ ಬರ್ತಾ ಇಲ್ಲ ಮಾಡೆಲ್. ಅದನ್ನ ಇಟ್ಕೊಂಡು ಬರೋರು. ನಾನು ಕೆಂಗೇರಿ ಗೇಟ್ ನಲ್ಲಿ ಅವಾಗ ಇದು ಕಾಟನ್ ಪೇಟ್ ಕೆಂಗೇರಿ ಗೇಟ್ ಅಂತಿತ್ತು, ಅಲ್ಲಿಗೆ ಬರೋರು, ಗಂಟೆ ಗಟ್ಟಲೆ ನನ್ನ ಜೊತೆ ಮಾತಾಡೋರು. ನಿಮ್ಗೆ ಹೇಳ್ಬೇಕು ಅಂದ್ರೆ ಪಾಪ ಅವ್ರ ದುಡ್ಡೇ ಇರ್ತಿರ್ಲಿಲ್ಲ. ಹೋಗುವಾಗ ನನ್ನ ಹತ್ರ 50 ರೂಪಾಯಿ 100 ರೂಪಾಯಿ ಇಸ್ಕೊಳ್ತಿದ್ರು ಪೆಟ್ರೋಲ್ಗೆ. ಅದನ್ನ ಒಂದ್ ಕಡೆ ಬರ್ದಿದ್ದಾರೆ ಅವರು. ಆಮೇಲೆ ಏನಾಯ್ತು, ಪ್ರತಿ ಶುಕ್ರವಾರ ನನಗೆ ನೈಟ್ ರೌಂಡ್ಸ್ ಇತ್ತು. ನೈಟ್ ರೌಂಡ್ಸ್ ಅವ್ರಿಗೆ ಗೊತ್ತಾಗಿ ರಾತ್ರಿ ಬಂದು 11 ಗಂಟೆಗೆ ನನ್ನ ಸ್ಟೇಷನ್ ಕಾಯೋರು ನನ್ನ ಜೀಪಲ್ಲಿ ಕೂತ್ಕೊಂಡು ನಾವು ಬೆಳಗ್ಗೆ 5 ಗಂಟೆವರೆಗೆ ನಾವು ಪೆಟ್ರೋಲಿಂಗ್ ಇದ್ದಾಗ ಎಲ್ಲಾ ರೌಡಿಗಳ ವಿಚಾರ ನಾನು ಅವ್ರಿಗೆ ಮಾತಾಡ್ತಿದ್ದೆ. ಬಟ್ ಅದನ್ನ ಬಹಳ ಚೆನ್ನಾಗಿ ಅದನ್ನ ಬರೆಯಕ್ ಶುರು ಮಾಡಿದ್ರು ಅವರು. ಹಾಗೆ ಬರಿತಾ ನಾನೇ ಅವ್ರಿಗೆ ಹೇಳಿದೆ, ನೀವ್ ಯಾಕಲ್ಲಿ ಒದ್ದಾಡ್ತೀರಿ, ನೀವೇ ಯಾಕೆ ಒಂದು ಪೇಪರ್ ಸ್ಟಾರ್ಟ್ ಮಾಡಬಾರ್ದು ಅಂತ. ನಾನು ನಮ್ಮ BK ಶಿವರಾಮ್ ಅವರೆಲ್ಲ ಅವ್ರಿಗೆ ಬಹಳ ನಿಕಟ ಸಂಪರ್ಕ ಆಯ್ತು. ಇವನ್ BK ಶಿವರಾಮು ಬಹಳ ಕ್ಲೋಸ್ ಆದ್ರು ಅವ್ರಿಗೆ. ಆಗ ಅವ್ರೇನ್ ಮಾಡಿದ್ರು, ಯಾರೋ ಇದರಿಂದ ಹಾಯ್ ಬ್ಯಾಂಗ್ಳೂರು ಶುರು ಮಾಡಿದ್ರು. ಆಕ್ಚುಲಿ ಅದಕ್ಕೆ ಹೆಸರಿಟ್ಟಿದ್ದವರು ಹಲೋ ಬ್ಯಾಂಗ್ಳೂರು ಅಂತ. ಅವರು ಡೆಲ್ಲಿಗೆ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿ ಬರುವಾಗ ಅಲ್ಲಿ ಅವರು ಹಾಯ್ ಅಂತ ಹೆಸರು ಕೊಟ್ಬಿಟ್ರು. ಅದು ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಅಷ್ಟು ಇಷ್ಟ ಇರ್ಲಿಲ್ಲ. ಹಾಯ್ ಅನ್ನೋದು ಒಂದು ಇಂಗ್ಲಿಷ್ ವರ್ಡ್ ಆಗ್ಬಿಡ್ತಲ್ಲ ಅಂತ. ಆಮೇಲೆ ಅಷ್ಟೊತ್ತಿಗೆ ಇವಂದು ಎನ್ಕೌಂಟರ್ ಆಯ್ತು. ಯಾರು ಈ ನಟೋರಿಯಸ್ ರೌಡಿ ಸೋಮಂತು, ಡೆಡ್ಲಿ ಸೋಮಂತು. ಆ ಸೋಮನ್ಗೆ ಡೆಡ್ಲಿ ಅಂತ ಹೆಸರಿಟ್ಟವ್ರೆ ಇವರು. ಇವರ ಫಸ್ಟ್ ವಾರಪತ್ರಿಕೆಯಲ್ಲಿ ಅವರ ಪತ್ನಿನ ಸಂದರ್ಶನ ಮಾಡಿ ಅಷ್ಟೊತ್ತಿಗೆ ಅವನು ಎನ್ಕೌಂಟರ್ ಆಗ್ಬಿಡ್ತು. ಅವರ ಮಿಸ್ಸಸ್ ನಾನು ಕರೆಸಿ ಇವ್ರ ಜೊತೆ ಪರಿಚಯ ಮಾಡಿಸಿ ಇವ್ರದ್ದು ಮತ್ತೆ ಇನ್ನೊಬ್ಬ ರೌಡಿ ಇವನ್ನೆಲ್ಲ ಬಹಳಷ್ಟು ವಿಚಾರ ಫಸ್ಟ್ ವಾರಪತ್ರಿಕೆಯಲ್ಲಿ ಶುರು ಮಾಡಿದ್ರು. ಹೀಗೆ ನಾವು ಅವ್ರಿಗೆ ಬಹಳ ಸಹಕಾರ ಅಲ್ಲ ಏನು ಈ ನನಗೇನಂದ್ರೆ ರೌಡಿಗಳನ್ನ ಪರಿವರ್ತನೆ ಮಾಡಿ ಸಮಾಜದ ಮುಖ್ಯವಾಹಿನಿ ತಂದು ಒಳ್ಳೆ ವ್ಯಕ್ತಿ ಮಾಡೋದ್ರಲ್ಲಿ ನನಗೆ ಜಾಸ್ತಿ ನಂಬಿಕೆ ಇತ್ತು. ನನಗೆ ಅವ್ರನ್ನ ಪನಿಷ್ ಮಾಡೋದ್ರಲ್ಲಿ ದೊಡ್ಡ ಕೆಲಸ ಅನ್ಸ್ತಿರ್ಲಿಲ್ಲ. ಯಾರೇ ಕಾನೂನು ಪ್ರಕಾರ ಅವ್ರನ್ನ ಶಿಕ್ಷೆಗೆ ಒಳಪಡಿಸೋದಲ್ಲ, ಅವ್ರು ಯಾವ್ದೋ ಒಂದು ಕಾರಣದಲ್ಲಿ ರೌಡಿಗಳಾಗಿಬಿಟ್ಟಿರ್ತಾರೆ. ಈ ವಿಚಾರಗಳಲ್ಲಿ ಬಹಳ ಚೆನ್ನಾಗಿ ಬರವಣಿಗೆ ಇತ್ತು. ನನ್ನ ಅವರ ಸಂಬಂಧ ಬಹಳ ಕ್ಲೋಸ್ ಇತ್ತು. ಇನ್ಫ್ಯಾಕ್ಟ್ ನನ್ನ ಬಗ್ಗೆ, ನನ್ನ ಪ್ರಕಾರ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕೆಟ್ಟದಾಗಿ ಬರದೇ ಇರೋದು ನನ್ನ ಬಗ್ಗೆ ಮತ್ತೆ BK ಶಿವರಾಮ್ ಬಗ್ಗೆ ಮಾತ್ರ ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ ಸರಿ ಈಗಲೂ ನೆನಪಿದೆ, ಫ್ರಂಟ್ ಪೇಜ್ ಅಲ್ಲಿ ಫೈರ್ ಅಶೋಕ್ ಕುಮಾರ್ ಅಂತ ಬರೆದಿದ್ರು. ಒಂದು ಎನ್ಕೌಂಟರ್ ಆಗಿತ್ತು, ಅದ್ರ ಬಗ್ಗೆ ಬಹಳ ಜೋರಾಗಿ ಬರುತ್ತೆ. ಬಟ್ ಬಹಳ ಒಳ್ಳೆ ವ್ಯಕ್ತಿ. ಕೆಲವು ಅಪಸ್ವರಗಳು ಕೇಳಿ ಬರ್ತಿತ್ತು ಅವ್ರ ಬಗ್ಗೆ. ಹಾಗೆ ಆದ್ರೂ ಅವರ ಮಕ್ಕಳು, ಅವ್ರ ಪತ್ನಿ ಲಲಿತಾ, ಅವ್ರ ಮಗಳು ಎಲ್ಲ ನನಗೆ ಬಹಳ ಕ್ಲೋಸ್. ಇನ್ಫ್ಯಾಕ್ಟ್ ಬಹಳ ನನ್ನ ಪ್ರಕಾರ ಸರಸ್ವತಿಯಿಂದ ಲಕ್ಷ್ಮಿ ಗಳಿಸಿದ ಒಬ್ಬ ಪತ್ರಕರ್ತ ಅಂದ್ರೆ ರವಿ ಬೆಳಗೆರೆ ಮಾತ್ರ ಅನ್ಸುತ್ತೆ. ಯಾರು ಇವರಷ್ಟು ಹಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೆಸರು ಮತ್ತೆ ಇವರ ಗರಡಿಯಲ್ಲಿ ಬೆಳೆದವರು ಬಹಳಷ್ಟು ಜನ ಇವತ್ತು ನಾವು ಟಿವಿ ಇದ್ರಲ್ಲಿ ನೋಡ್ತೀವಿ. ಮತ್ತೆ ಒಳ್ಳೆ ಬರಹಗಾರರಾಗಿದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಎಷ್ಟೋ ಒಂದು ಮೈನಸ್ ಪಾಯಿಂಟ್ ನೆಗೆಟಿವ್ ಇರ್ಬೋದು, ಸಹಜ. ಬಟ್ ಅದು ನನ್ನ ಪ್ರಕಾರ ಯಾರು ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ, ಒಬ್ಬರಲ್ಲ ಒಬ್ಬರು ಇರುತ್ತೆ. ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೀನಿ. ನಾನು ಬೇರೆ ಊರಿನಲ್ಲಿ ಇದ್ದೀನಿ, ಇಲ್ಲಾಂದ್ರೆ ನಾನು ಇವತ್ತು ಕೊನೆಯ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೆ. ಮನ್ಸಿಗೆ ಬಹಳ ನೋವಾಯ್ತು. ಎಲ್ಲ ಹಳೆ ಯೋಚನೆಗಳೆಲ್ಲ ಒಂದ್ಸರಿ ಮರುಕಳಿಸ್ತು ನಮ್ಮ ಮನಸ್ಸಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇವತ್ತು ಬ್ಲ್ಯಾಕ್ ಫ್ರೈಡೆ, ಯಾಕೆಂದ್ರೆ ರವಿ ಬೆಳಗೆರೆ ಅವರ ನಿಧನ ಅವರ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಒಂದು ನೋವನ್ನ ತರಿಸಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ ರವಿ ಬೆಳಗೆರೆ ಅವರು. ಅವರ ಪುಸ್ತಕಗಳ ಮುಖಾಂತರ ಮತ್ತೆ ಅವರ ಧ್ವನಿನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದಂಥದ್ದು. ಕ್ರೈಮ್ ಜಗತ್ತಿನಲ್ಲಿ ತನ್ನದೇ ಆದಂಥ
ಚಾಪನ್ನ ಮೂಡಿಸಿದ್ರು. ಈ ರೀತಿಯಾಗೂ ಕೂಡ ಕ್ರೈಮ್ ನ್ಯೂಸ್ಗಳನ್ನ ಮಾಡಬಹುದಾ ಅನ್ನೋದನ್ನ ತೋರಿಸಿಕೊಟ್ಟಂತಹ ವ್ಯಕ್ತಿ ರವಿ ಬೆಳಗೆರೆ ಅವರು. ಅವರ ಕುಟುಂಬದವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಕುಟುಂಬದವರು ಎಲ್ಲರೂ ಕೂಡ ಬಂದಿದ್ದಾರೆ, ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೇಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು. ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ನಿಮಗೆಲ್ಲ ತಿಳಿದಿದೆ, ಕರ್ನಾಟಕದ ಖ್ಯಾತ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಮತ್ತು ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕೇನೂ ಆಗಲ್ಲ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ನನ್ನ ತಂದೆ ನನ್ನ ಜೊತೆಲಿಲ್ಲ. ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟೂ ಜನಕ್ಕೆ ತುಂಬ ದುಃಖ ಆಗಿದೆ. ಅವರ ಕೊನೆಯ ಆಸೆ ಇತ್ತು, ಅವರ ಕಟ್ಟಿರೋ ಪ್ರಾರ್ಥನಾ ಶಾಲೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನಾನು, ನನ್ನ ಹೆಂಡತಿ, ನಮ್ಮ ಮನೆಯವರೆಲ್ಲರೂ ಸೇರಿ ಅದನ್ನು ಚೆನ್ನಾಗಿ ಬೆಳೆಸಬೇಕು. ಅವರು ನಮ್ಮ ಜೊತೆ ಇನ್ನೂ ತುಂಬ ವರ್ಷಗಳಿರ್ತಾರೆ ಅಂತ ನಾವು ಭಾವಿಸಿದ್ವಿ, ಇರ್ತಿದ್ರು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್ ವಿತ್ ಅಸ್. ಡಯಾಬಿಟೀಸು ಮತ್ತು ಕೆಲವೊಂದು ಸಣ್ಣ ಪುಟ್ಟದ್ದು ಅವ್ರಿಗಿತ್ತು, ಆ ಸಮಸ್ಯೆ ಇತ್ತೇ ಇತ್ತು ಅವ್ರಿಗೆ. ಡಯಾಬಿಟಿಕ್ ನ್ಯೂರೋಪತಿ ಆಗಿ ಕಾಲುಗಳು ಸ್ವಲ್ಪ ಸಮಸ್ಯೆ ಆಗಿ ಅದೆಲ್ಲ ಅವರು ಕೇರ್ ಮಾಡ್ತಿರ್ಲಿಲ್ಲ. ಅವರೆಲ್ಲ ಅದನ್ನು ನನಗಿವೆಲ್ಲ ಏನಾಗಲ್ಲ ಕಣೋ, ನಾನೇನು ಇವೆಲ್ಲ ನಾನು ನೋಡಿಲ್ವಾ ಅಂತಲೇ ಇದ್ದರು. ಮೊನ್ನೆ 3 ದಿವಸ ಹಿಂದೆ ನಮ್ಮ ಮನೆಯಲ್ಲೇ ಕೂತು ನಾವೆಲ್ಲ ತುಂಬ ಹೊತ್ತು ಮಾತಾಡಿಕೊಂಡು ಖುಷಿಯಾಗಿದ್ದು ಆರಾಮಾಗಿದ್ವಿ. ಮತ್ತೆ ನಾಳೆ ಸಿಗೋಣ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನನ್ನ ಮಗ ಮನೆಗೆ ಬರ್ತಾ ಇದ್ದ. ನಿನ್ನೆವರೆಗೂ ಬರ್ದಿದ್ದಾರೆ ಸರ್, ಅವರೇ ಇದರಲ್ಲಿ ಬರ್ದಿದ್ದಾರೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ನಮಗೆ. ಏನು ಹೆಂಗಾಯಿತು, ಯಾಕೆ ಹಿಂಗಾಯಿತು, ಏನಾಯಿತು ಅನ್ನೋದು ಇನ್ನೂ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ಥರ ಆಗಿದೆ. ಅವ್ರು ಯಾವಾಗಲೂ ಹೇಳೋರು, ನನ್ನ ಆಫೀಸೇ ನನಗೆ ಬೃಂದಾವನ, ನಾನು ಅಲ್ಲೇ ಬದುಕೋದು, ನಾನು ಅಲ್ಲೇ ಇರೋದು, ನಾನು ಅಲ್ಲೇ ಎಲ್ಲ ಮುಗಿಬೇಕು ಅಂತಲೇ ಅವ್ರು ಯಾವಾಗಲೂ ಹೇಳೋರು. ಅದೇ ನಿಜ ಆಗಿದೆ ಈಗ. ತೀವ್ರ ಹೃದಯಾಘಾತ. ಅಕ್ಷರ ಬ್ರಹ್ಮನ ಬಗ್ಗೆ